ಒಟ್ಟು ಎಷ್ಟು ಪ್ರಕರಣ ಇದ್ವು ನಿಮ್ಮ ಮೇಲೆಲ್ಲ ಇದು? ನನ್ನ ಮೇಲೆ 262 ಕೇಸ್ ರೀ. ಅದರಲ್ಲಿ 2 ಕೇಸ್ ಸುಳ್ಳು ಹಾಕಿದ್ದಾರೆ. ಒಂದು 70ನೇ ಇಸ್ವಿಯಾಗ ನಾವು ಹುಟ್ಟಿದ್ದು, ಅದು 77ನೇ ಇಸ್ವಿಯಾಗ ಕಳ್ತನ ಆಗಿದ್ದು. ಅದು ಸಾಲಿ ದಾಖಲೆ ತೊಗೊಂಬಂದು ಅದು ಅಲ್ಲ ಅಂತಂದು ಸಾಬೀತುಪಡಿಸಿದೆ. 1 ವರ್ಷ 8 ತಿಂಗಳು ಜೈಲಿನಾಗ ಇಟ್ಟರು ಅವರು. ನನಗೆ ಅದಕ್ಕೂ ನ್ಯಾಯಾಲಯದಲ್ಲೇ ಹೇಳಿಬಿಟ್ಟೆ, ನೀವು ನ್ಯಾಯಾಧೀಶರು ಮತ್ತು ಜೈಲು ಅಧೀಕ್ಷಕರು ಮತ್ತು ಕತೆ ಬರೆದಂಥ ಪೊಲೀಸ್ ಅಧಿಕಾರಿ ನೀವು 3 ಮಂದಿನೂ 1 ವರ್ಷ 8 ತಿಂಗಳು ಜೈಲು ಅನುಭವಿಸ್ಬೇಕು, 1 ವರ್ಷ 8 ತಿಂಗಳು ಪರಿಹಾರ ಕೊಡಬೇಕು. ಇಲ್ಲಾಂದ್ರೆ ಕೋರ್ಟ್ನಾಗ ತರಕಾರಿ ತೊಗೊಂಡು ತರಕಾರಿ ಮಾರ್ಕೆಟ್ ಮಾಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಜಾಗೃತಿ ಅಂದೆ ನಾನು. ಯಾಕಂದ್ರೆ ನಾನು ಕಷ್ಟ ಅನುಭವಿಸಿದ್ದೀನಿ, ಕಾನೂನು ತಿಳ್ಕೊಂಡಿದ್ದೀನಿ. ಇವತ್ತು ಇವ್ರು ಬಾಯ್ ಮಿಸ್ಟೇಕ್ ಅಂತಂದು 1 ವರ್ಷ 8 ತಿಂಗಳು 1 ದಿನನೂ ನ್ಯಾಯಾಲಯಕ್ಕೆ ಹಾಜರುಪಡಿಸ್ದಂಗೆ ಬಾಯ್ ಮಿಸ್ಟೇಕ್ ಅಂತಂದು ಹೇಳಿಬಿಟ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೇನೆ, ಅದು ತಪ್ಪಾಗುತ್ತೆ. ಈಗ ಅಷ್ಟು ಪ್ರಕರಣದಲ್ಲೂ ಕೂಡ ಕೇಸ್ ಅಕ್ವಿಟ್ ಆಗಿದೆ? ಎಲ್ಲ ಅಕ್ವಿಟ್ ಆಗಿದ್ದಾವ್ರಿ. ನನಗೆ ಕಳ್ತನ ಕೇಸ್ ಯಾವುದಕ್ಕೂ 1 ದಿನ ಶಿಕ್ಷೆ ಕೊಟ್ಟಿಲ್ಲ. ಅಂಥವು ಏನ್ರಿ ಶಿಕ್ಷೆ ಕೊಡಿಸ್ತೀನಿ ಅಂತಂದರೆ ಅವೆಲ್ಲ FIRಗಳನ್ನ ಓಪನ್ ಮಾಡಿ ಒಬ್ಬರಾದ್ರೂ ಪುಣ್ಯಾತ್ಮರು ಪಂಡಿತರು ಸಿಗ್ಲಿ ಬಸ್ಸಲ್ಲಿ ಶಿಕ್ಷೆ ಕೊಡಿಸ್ತೀನಿ ಅಂತಂದು ಫೈಲ್ ತೊಗೊಂಡು ಕೊಡಿಸ್ಲಿ. ಅಷ್ಟು ಚಾಲೆಂಜ್ ಆಗ್ತೀರಿ? ಹೌದು, ನಾ ಹೇಳ್ತೇನಲ್ರಿ. ನಾನು ಈಗ ಹೇಳ್ತೀನಿ, ನೀವೇ ಹೇಳ್ತೀರಿ ಹೌದು ನಾನೇ ಕಳ್ತನ ಮಾಡಿದ್ದೆ ಅಂತೀರಿ. ಕಳ್ತನ ಮಾಡಿದ್ರೆ ಹೌದು ನಿಜ ಇಲ್ಲ ನೋಡ್ರಿ. ಈಗ ಕೋರ್ಟ್ನಲ್ಲಿ ನನಗೆ ಕಳ್ಳ ಅಂತ ತೀರ್ಪಾಗಿಲ್ಲ, ಹೌದಾ? ಇವತ್ತು ಕೋರ್ಟ್ನಲ್ಲಿ ಕಳ್ಳ ಅಂತ ತೀರ್ಪಾಗಿಲ್ಲ ಅಂತಂದು ಕೋರ್ಟ್ನವ್ರು ಬಿಟ್ಬಿಟ್ರೆ ನಾನು ಈಗ ನಾ 5 ಮಕ್ಕಳು ತೊಗೊಂಡೋಗಿ ಊರಾಗ ಬದುಕಬೇಕಾಕತಿ. ಆ ಊರಾಗ ಕಳ್ತನ ಮಾಡಿರ್ತೀನಿ. ಆ ಕೋರ್ಟ್ ಅಂತೂ ನೀನು ಬಿಡ್ತು, ನಾವು ಬಿಡ್ತೇವೆ ಹಡಿಸಿ ಮಗನ ಅಂತ ಅವರು ನನ್ನ ಕೊಂದು ಹಾಕ್ಬೋದು. ಅದಕ್ಕೋಸ್ಕರ ನಾ 5 ಮಕ್ಕಳನ್ನ ಅವ್ರ ಮುಂದಿಟ್ಟು ನನ್ನ ಜೀವನ ಐತಪ್ಪ, ನನ್ನ ಕೋರ್ಟ್ ಶಿಕ್ಷೆ ಕೊಡದೇ ಇದ್ರೂ ಚಿಂತಿಲ್ಲ, ನಿಮ್ಮ ಮನೆ ಕಳ್ತನ ಮಾಡಿದ್ದು ಸತ್ಯ ಅಂತಂದು ಆ ಕಳ್ತನದಾರ ಮನೆಗೆ ಹೋಗಿ ಆ ಕದ್ದಿದ್ದು ನಾನೇ ಅಂತ ಒಪ್ಕೊಂಡಿದ್ದೀನಿ. ಮತ್ತು 1 kg 300 ಗ್ರಾಮ್ ಬಂಗಾರ ಬೈಲೊಂಗಲ್ದಾಗ ಹೋಗಿ ನಿಮ್ಮ ಮನೆ ನಾನಾ ಕದ್ದೇನೆ ಅಂತ ಅವ್ರಿಗೆ ವಾಪಸ್ಸು ಕೊಡಿಸಿದ್ದೀನಿ. ಇಂಥ ಕಳ್ಳ ಇಂಥ ಒಂದು ಚಿಕ್ಕ ಒಂದು ಇದು ಮಾಡೋಂಥ ಇದಲ್ಲ. ಯಾಕಂದರೆ ಸಿಗ್ಲಿ ಬಸ್ಸಿಗೆ ಏರ್ತಾ ಹೋಗ್ತಾನೆ ಹೊರತು ಇಳಿತಾ ಹೋಗೋದಿಲ್ಲ. ಏನಂತೀರಿ? ನಾ ಬೆಳೆ ಹುಲಿ, ನಾನು ಬಿದ್ದವ್ರನ್ನ ಎತ್ತಿಡೋನು. ನನ್ನ ಕಾನೂನಿನ ಜ್ಞಾನ ನಿಮಗೆ ಅವಶ್ಯಕತೆ ಇದೆ. ಯಾಕಂದ್ರೆ ನಂದು ಒಂದೇ ಒಂದು ಆಸೆ ಏನಪ್ಪ ಅಂದ್ರೆ, ನನ್ನ ಊರಾಗ 45 ನಿಮಿಷ ಮೈಕ್ ಕೊಡ್ರಿಪ್ಪ ಅಂತ ಕೇಳಿದ್ರು ಕೊಡಕ್ಕೆ ಹೆದರ್ತಾರೆ ನನ್ನ ಊರಾಗ. ಯಾಕಂದರೆ ಎಲ್ಲ ಸತ್ಯ ಹೇಳ್ಬಿಡ್ತಾನಿವ ಅಂತಂದು. ಅದಕ್ಕೋಸ್ಕರ 40 ಏನೇನು ಗೊತ್ತಿದೆ ಸತ್ಯ? ಸಿಗ್ಲಿ ಬಸ್ಸಿಗೆ ಏನು ಸತ್ಯ ಗೊತ್ತಿದೆ? ಏನು ಸತ್ಯ ಗೊತ್ತೈತಿ ಅಂತಂದರೆ, ಇವತ್ತು ನನ್ನ ಒಂದು ಊರಲ್ಲಿ ಈಗ ನಾ ಟವರ್ ಹತ್ತಿದೆ. ಹತ್ತಿದಾಗ ಅಲ್ಲಿ ಒಬ್ಬನು ವಿಷ ಕುಡಿದು ಸತ್ತ. ಟವರ್ ಹತ್ತಿದಾಗ ಅಲ್ಲಿ ಯಾರು ಪೊಲೀಸನ್ನು ಕರೆಸಲಿಲ್ಲ ಅವರು. ಆ ಹೆಣ ಸುಟ್ಟು ಬರೋ ಮಟನ್ನು ಕಳಿಸ್ಲಿಲ್ಲ ಇವರು. ಎಲ್ಲಿ ಸಿಗ್ಲಿ ಬಸ್ಸ ಮತ್ತು ಇದನ್ನು ಪಬ್ಲಿಕೇಶನ್ ಮಾಡ್ತಾನೆ ಅಂತಂದು. ಮತ್ತೊಂದು ಹೆಣ್ಮಗಳು ಗಂಡನ ಮನೆಯಿಂದ ಬಂದಿದ್ಲು. ಆಕೆಗೆ ಅವನಿಗೆ ತಂದಿಗೆ 3 ಮಕ್ಕಳು ಹೆಣ್ಮಕ್ಳು. ಆಕೆ ಏನಂದ್ಲು, ನಾ ಹೋಗಲ್ಪ, ನಾನು ಹೋದ್ರೆ ಸತ್ತ ಹೋಗಿ ಕೊಂದಬಿಡ್ತಾನಿವ ಅಂದ್ಲು. ಅವಾಗ ನಾನು ಹೇಳಿದೆ, ನೋಡಪ್ಪ ಆಕೆಗೆ ಆಸೆ ಇಲ್ಲದನ್ನು ಕಳಿಸ್ಬೇಡ, ಸ್ವಲ್ಪ ಸಮಯ ಇಟ್ಕೋ ಅಂತ ಹೇಳಿದ್ರು. ಕೇಳಿಲ್ಲ. ದೈವದವರು ಸೇರಿ ಆಕಿನ ಕಳಿಸಿದ್ರು. 3 ದಿನದ ಹೆಣ ತೊಗೊಂಡು ಇಟ್ಟರು. ಇಂಥವಕ್ಕೆ ನಾನು ಜಾಗೃತಿ ಕೊಡೋಂಥ ಬಸ್ಸೇ ಇದೇನು ರೀ. ಊರಾಗ ಹೊಂಟ್ರೆ ಈ ಮನೆ ಬಾ ಬಿಸಿ ರೊಟ್ಟಿ ತಿನ್ನು. ಮತ್ತು ನಾನು ಹೆಂಡತಿ ಎಲೆಕ್ಷನ್ ನಿಂದಿರ್ಸಿದೆ. ನಾನು 26 ವರ್ಷ ನಮ್ಮೂರು ದ್ಯಾಮವ್ವನ ಗುಡಿ ತಾಳಿನತ್ತೆ ಕದ್ದೆ. ನಮ್ಮ 3 ಜನ ಯಾಕೆ ಓಟ್ ಹಾಕಿದ್ರು? ಒಬ್ಬ ಕಳ್ಳನ ಓಟ್ ಹೆಂಗೆ ಹಾಕ್ತಾರೆ ಹೇಳ್ರಿ? ಇವತ್ತು ಶಿವರಾಜ್ಕುಮಾರ್ ಅಣ್ಣ, ಅವ್ನ ಹೆಂಡತಿ ಬಂಗಾರಪ್ಪನ ಮಗಳು. ಇವತ್ತು ಅವನಿಗೆ ಎಲ್ಲ ವ್ಯವಸ್ಥೆನೂ ಐತಿ. ಯಾಕೆ ಹೆಂಡತಿ ಗೆಲ್ಸೋಕ್ಕಾಗಲಿಲ್ಲ? ಆದರೆ ಇವತ್ತು ಒಬ್ಬ ಕಳ್ಳ ನಾನು. ಇವತ್ತು ನಾನು ಹೆಂಡತಿ ಮುಸ್ಲಿಮ್, ಬುರ್ಕ ಹಾಕ್ಕೊಂಡಿದ್ಲಕ್ಕಿ. ಆಕೆ ನಮ್ಮ ಊರಾಗ ಯಾರೂ ನೋಡಿಲ್ಲ. ಆದ್ರೂ ನಾನು ಒಳ್ಳೆತನಕ್ಕೆ ಸಿಗ್ಲಿ ಬಸ್ಸ ಅಭಿವೃದ್ಧಿ ಮಾಡ್ತಾನೆ. ಅವನು ತಿನ್ನವನಲ್ಲ, ನಮ್ಗೆ ಅವನಿಗೆ ಸಣ್ಣ ಹುಡುಗರಿಂದ ಗೊತ್ತೈತಿ ಅಂತಂದು ಎಲ್ಲರೂ ನನಗೆ ಓಟ್ ಹಾಕಿಸಿ ನನ್ನ ಹೆಂಡತಿಗೆ ಗೆಲುವು ತಂದು ಕೊಟ್ರಿ. 2 ಓಟ್ನ ಪಕ್ಷೇತ್ರದಲ್ಲಿ. ನಾನು ಒಳ್ಳೆತನ ಇದ್ದಿದ್ದಕ್ಕೆ ಯಾವ ಊರಲ್ಲಿ ನಿಮ್ಮ ಮನೆಯವರು ಪಂಚಾಯತಿಗೆ ಇದ್ದಿದ್ದು? ಯಾವ ಸಿಗ್ಲಿ ಗ್ರಾಮದಾಗ 8 ವಾರ್ಡ್ 1 ನಂಬರ್ ವಾರ್ಡ್ನಾಗ ಹುಟ್ಟಿದ್ದೆ. ಅಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ನೇಕಾರು, ತಳವಾರು, ಕುರುಬರು ಇವರೆಲ್ಲರೂ ಓಟ್ ಹಾಕಿ ನನ್ನ ಹೆಂಡತಿಗೆ ಗೆಲ್ಲಿಸಿದ್ರು. ನನ್ನ ಹೆಂಡತಿ ಕಂಡ್ರೆ ಅಷ್ಟೇ ಪ್ರೀತಿ ಮಾಡ್ತಾರೆ ಸಿಗ್ಲಿ ಜನ. ಯಾಕಂದರೆ 18 ಮಂದಿ ಲೇಡಿ ಮೆಂಬರ್ ಇದ್ರೂ